Hello everyone, I am Vinayak and I welcome you all to my YouTube channel. ಸೊ ನೀವೇನಾದರೂ ಟೀಚರ್ ಎಲಿಜಿಬಿಲಿಟಿ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದರೆ ಅಂದರೆ ಫಾರ್ ಎಕ್ಸಾಂಪಲ್ ಕರ್ನಾಟಕ ಟಿ ಇ ಟಿ ಆಗಿರ್ಬೋದು, ಸೆಂಟ್ರಲ್ ಟಿ ಇ ಟಿ ಆಗಿರ್ಬೋದು, ಜಿ ಪಿ ಎಸ್ ಟಿ ಆರ್, ಎಚ್ ಎಸ್ ಟಿ ಆರ್, ರೈಲ್ವೆ ನೇಮಕಾತಿ ಆಗಿರ್ಬೋದು, ಕ್ರೈಸ್ ವಸತಿ ಶಿಕ್ಷಣ ಸಂಸ್ಥೆಗಳ ನೇಮಕಾತಿ ಆಗಿರ್ಬೋದು. ಸೊ ಹೀಗೆ ಇಂತಹ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸಿದರೆ ಈ ಒಂದು ವಿಡಿಯೋ ನಿಮಗೆ ತುಂಬ ಉಪಯೋಗಕಾರಿಯಾಗುತ್ತೆ ಅಂತ ಹೇಳ್ಬೋದು. ಓಕೆ, ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಬಾಡಿ ಮೂಮೆಂಟ್ಸ್ ಅಂದರೆ ದೇಹದ ಚಲನೆಗಳು ಈ ಪಾಠಕ್ಕೆ ಸಂಬಂಧಿಸಿದಂತಹ 20 MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ವಿ. ಓಕೆ, ಸೊ ಈಗ ಅದರ ಮುಂದಿನ ಭಾಗದ MCQ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಲೆಟ್ಸ್ ಬಿಗಿನ್ ವಿತ್ ದಿ ಕ್ವಶನ್. 21st ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಮೂವ್ಸ್ ಯೂಸಿಂಗ್ ಸೂಡೋಫೋಡಿಯಾ ಅಂತ ಕೇಳಿದ್ದಾರೆ. ಸೂಡೋಫೋಡಿಯಾ ಅಂತಂದ್ರೆ ಏನಪ್ಪ ಅಂತಂದ್ರೆ ಇವಕ್ಕೆ ಫಾಲ್ಸ್ ಲೆಗ್ಸ್ ಸಹ ಅಂತ ಕರಿತೀವಿ ನಾವು. ಸೊ ಫಾಲ್ಸ್ ಲೆಗ್ಸ್ ನಾವು ಯಾವ ಪ್ರಾಣಿಯಲ್ಲಿ ಕಾಣ್ತೀವಪ್ಪ ಅಂತಂದ್ರೆ ಅಮೀಬಾ. ಓಕೆ, ಅರ್ಥೋಮಲ್ಲಿ ಕಾಣೋದಿಲ್ಲ, ಕಾಕ್ರೋಚಲ್ಲೂ ಕಾಣೋದಿಲ್ಲ, ಸ್ನೇಕಲ್ಲೂ ಸಹ ಕಾಣೋದಿಲ್ಲ. ಸೊ ಫಾಲ್ಸ್ ಲೆಗ್ಸ್ ಅಂದರೆ ಸೂಡೋಫೋಡಿಯಾ ನಾವು ಎಲ್ಲಿ ಕಾಣ್ತೀವಪ್ಪ ಅಂದ್ರೆ ಅಮೀಬಾ. ಓಕೆ, ಈ ಅಮೀಬಾ ಏನು ಮಾಡ್ತದಪ್ಪ ಅಂತಂದ್ರೆ ಸೈಟೋಪ್ಲಾಸಮ್ ಇರ್ತದೆ ನೋಡ್ರಿ, ಆ ಸೈಟೋಪ್ಲಾಸಮ್ನ ಈ ಥರ ಏನು ಅಲ್ಟ್ರೇಷನ್ ಮಾಡೋದ್ರ ಮುಖಾಂತರ ಮೂವ್ ಆಗ್ತದೆ. ಫಾರ್ ಎಕ್ಸಾಂಪಲ್ ಇದೊಂದು ಅಮೀಬಾ ಅಂತ ಅಂದ್ಕೊಳ್ರಿ, ಇದು ಡಯಾಗ್ರಾಮ್ ತೆಗೆದಿರೋದು ನಾನು. ಆಮೇಲೆ ಇದು ಒಂದು ವೇಳೆ ಏನು ಫುಡ್ ಐಟಮ್ ಅಂತಿದ್ರೆ ಅದು ಕ್ರಮೇಣವಾಗಿ ಇದನ್ನು ಎಂಗಲ್ಫ್ ಮಾಡ್ತದೆ. ಓಕೆ, ನುಂಗ್ತದೆ. ಹೇಗಪ್ಪ ಅಂತಂದ್ರೆ ನೋಡ್ರಿ ಈ ಥರ ಇರ್ತದೆ ನೋಡ್ರಿ, ಕ್ರಮೇಣವಾಗಿ ಇದನ್ನು ಈ ಥರ ಒಳಗಡೆ ಎಂಗಲ್ಫ್ ಮಾಡ್ತದೆ ಈ ಥರ. ಓಕೆ, ಸೊ ಈ ಥರನಾದ ಈ ನೋಡಿ ಫುಡ್ಡನ್ನು ಎಂಗಲ್ಫ್ ಮಾಡ್ತದೆ. ಆಮೇಲೆ ಅದರದ ಡೈಜೆಷನ್ ಆದಮೇಲೆ ಈ ಡೈರೆಕ್ಷನಿಂದ ಅದನ್ನು ಬಿಟ್ಟು ಹಾಗೆ ಮುಂದೆ ಹೋಗ್ತದೆ. ಸೊ ಈ ಥರ ಏನು ಸೈಟೋಪ್ಲಾಸಮ್ ಇದೆಲ್ಲ ಏನು ನೋಡಿದ್ದು ಸೈಟೋಪ್ಲಾಸಮ್ ಇದು. ಓಕೆ, ಆ ಸೈಟೋಪ್ಲಾಸಮ್ಗಳನ್ನ ಮೂಮೆಂಟ್ ಮಾಡ್ತಾ ಅದು ಆಹಾರವನ್ನು ಪಡೆದುಕೊಳ್ತದೆ. ಸೊ ಇಂಥ ಮೂಮೆಂಟ್ಗೆ ಏನು ನಾವು ಸೂಡೋಫೋಡಿಯಾ ಲೆಗ್ಸ್ ಅಂತ ಕರಿತೀವಿ. ಓಕೆ, ಆಮೇಲೆ ಈ ಪ್ರೊಸೆಸ್ ಏನೈತೆ ನೋಡ್ರಿದು, ಈ ಆಹಾರವನ್ನು ನುಂಗುವಂಥ ಪ್ರೊಸೆಸ್ಸು, ಅದಕ್ಕೆ ಫ್ಯಾಗೋಸೈಟಸಿಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಹಿಯರ್ ಇಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಅಮೀಬಾ. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಸಹ ಇದೆ ಇಲ್ಲಿ. An amoeba moves using pseudopodia, okay, which are temporary projections of its cytoplasm. These projections help the amoeba to move and engulf food through the process called phagocytosis. Other organisms like earthworms use muscles. Okay, earthworms muscles use ಮಾಡ್ತಾವೆ. Cockroaches use legs and wings, and snakes use their flexible body and scales ಅಂತ ಹೇಳಿದ್ದಾರೆ. ಓಕೆ, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಅಮೀಬಾ ಅಂತೇಳಿ. ನೆಕ್ಸ್ಟ್ 22ನೇ ಕ್ವಶನ್ ನೋಡೋಣ. ವಿಚ್ ಜಾಯಿಂಟ್ ಅಲೌಸ್ ಮೂಮೆಂಟ್ ಇನ್ ಸಿಮಿಲರ್ ಟು ದ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಅ ಡೋರ್? ಆಲ್ರೆಡಿ ಬಾಲ್ ಸರ್ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ಹಿಂದಿನ ವಿಡಿಯೋದಲ್ಲಿ. ಸೊ ಹಿಯರ್ ಈಸ್ ದಿ ರೈಟ್ ಆನ್ಸರ್ ಈಸ್ ಹೈಂಜ್ ಜಾಯಿಂಟ್ ಅಂತೇಳಿ. ಓಕೆ, ದಿಸ್ ಹೈಂಜ್ ಜಾಯಿಂಟ್ ಅಲೌಸ್ ಡೈರೆಕ್ಷನ್ ಇನ್ ಓನ್ಲಿ this hand joint allows movement in only one direction, that is back and forth. Okay, ಮುಂದಿನ ಪ್ರಶ್ನೆ ಹೋಗೋಣ. Which part of the skeleton forms framework for the face? ಓಕೆ, ಅಂದರೆ ಮಾನವನ ದೇಹದಲ್ಲಿ ಮುಖದ ರೂಪರೇಷೆಯನ್ನು ರಚಿಸುವುದು ಯಾವುದಂತ ಕೇಳಿದ್ದಾರೆ. ರಿಬ್ಕೇಜು ಅಲ್ಲ, ರಿಬ್ಕೇಜು ಹಾರ್ಟ್ ಮತ್ತು ಲಂಗ್ಸನ್ನು ಪ್ರೊಟೆಕ್ಟ್ ಮಾಡ್ತದೆ, ವರ್ಟಿಬಲ್ ಕಾಲಮ್ ಸ್ಪೈನಲ್ ಕಾರ್ಡನ್ನು ಪ್ರೊಟೆಕ್ಟ್ ಮಾಡ್ತದೆ, ಪೆಲ್ವಿಕ್ ಗಾರ್ಡಲ್ಲ ನಮ್ಮ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಟಿಬ್ರೆ ನಡುವೆ ಇರ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಸ್ಕಲ್. ಓಕೆ, ಸ್ಕಲ್ ಏನು ಮಾಡ್ತದಪ್ಪ ಅಂತಂದ್ರೆ ಫ್ರೇಮ್ವರ್ಕ್ ಫಾರ್ ದ ಫೇಸ್ ಕೊಡ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. 24ನೇ ಪ್ರಶ್ನೆ. ವಾಟ್ ಟೈಪ್ ಆಫ್ ಸ್ಕೆಲ್ಟನ್ ಡಸ್ ಅ ಸ್ನೇಕ್ ಹ್ಯಾವ್? ಸ್ನೇಕ್ನಲ್ಲಿರುವಂಥ ಸ್ಕೆಲ್ಟನ್ ಯಾವ ಟೈಪ್ ಇದೆ ಅಂತ ಕೇಳಿದಾರೆ. ಹೈಡ್ರೋಸ್ಟ್ಯಾಟಿಕ್ ಸ್ಕೆಲ್ಟನ್ ಇದು ಅರ್ಥೋಮ್ದಾಗಿರ್ತದೆ, ರಾಂಗ್ ಆಗ್ತದೆ. ಎಂಡೋಸ್ಕೆಲ್ಟನ್ ಇಸ್ ದಿ ರೈಟ್ ಆನ್ಸರ್. ಎಕ್ಸೋಸ್ಕೆಲ್ಟನ್ ಎಲ್ಲಿರ್ತದಪ್ಪ ಅಂತಂದ್ರೆ ಇನ್ಸೆಕ್ಟ್ಸ್ಗಳಾಗ ಇರ್ತದೆ, ಫಾರ್ ಎಕ್ಸಾಂಪಲ್ ಕಾಕ್ರೋಚು. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಎಂಡೋಸ್ಕೆಲ್ಟನ್. ಅಂದ್ರೆ ನಮ್ಮ ಸ್ಕೆಲ್ಟನ್ ಇಂಟರ್ನಲ್ ಇದ್ರೆ ಅದು ಎಂಡೋಸ್ಕೆಲ್ಟನ್, ಅವು ಎಕ್ಸ್ಟರ್ನಲ್ ಇದ್ರೆ ಅದು ಎಕ್ಸೋಸ್ಕೆಲ್ಟನ್ ಅಂತೇಳಿ. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಸಹ ಆಯ್ತು ನೋಡ್ರಿ ಇಲ್ಲಿ. ಸ್ನೇಕ್ಸ್ ಹ್ಯಾವ್ ಆ್ಯನ್ ಎಂಡೋಸ್ಕೆಲ್ಟನ್ ಮೇಡ್ ಅಪ್ ಆಫ್ ಲಾರ್ಜ್ ನಂಬರ್ ಆಫ್ ವರ್ಟಿಬ್ರೆ ಕನೆಕ್ಟೆಡ್ ಬೈ ಮಸಲ್ಸ್. ಓಕೆ, ವರ್ಟಿಬ್ರೆಗಳು ಭಾಳ ಇರ್ತಾವೆ ಅಂತ ಹೇಳಿದ್ದಾರೆ. ಓಕೆ, ಸ್ನೇಕ್ಸಲ್ಲಿ. ಆಮೇಲೆ ದಿಸ್ ಸ್ಕೆಲ್ಟಲ್ ಸ್ಟ್ರಕ್ಚರ್ ಪ್ರೊವೈಡ್ಸ್ ಫ್ಲೆಕ್ಸಿಬಿಲಿಟಿ enabling them to slither ಅಂದರೆ ಹರಿದಾಡು and move efficiently.
ಎನ್ ಎಕ್ಸೋಸ್ಕೆಲ್ಟನ್ ಈಸ್ ಫೌಂಡ್ ಇನ್ ಇನ್ಸೆಕ್ಟ್ಸ್. ಎಕ್ಸೋಸ್ಕೆಲ್ಟನ್ ಎಲ್ಲಿ ಇರ್ತದೆ ಅಂತ ಕೇಳಿದಾರೆ ಅವ್ರ ಹೇಳತ್ತಾರೆ, ಇನ್ಸೆಕ್ಟ್ಸ್ ಒಳಗೆ ಇರ್ತದೆ. ವೈಲ್ ಹೈಡ್ರೋಸ್ಟ್ಯಾಟಿಕ್ ಸ್ಕೆಲ್ಟನ್ ಈಸ್ ಸೀನ್ ಇನ್ ಆರ್ಗನಿಸಮ್ಸ್ ಲೈಕ್ ಅರ್ಥ್ವರ್ಮ್ಸ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಎಂಡೋಸ್ಕೆಲ್ಟನ್. ಈ ಕ್ವಶನ್ಗೆ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಎಂಡೋಸ್ಕೆಲ್ಟನ್. 25ನೇ ಪ್ರಶ್ನೆ ಹೋಗೋಣ. ವಾಟ್ ರೋಲ್ ಡು ದ ಸ್ಮಾಲ್ ಬೋನ್ಸ್ ಇನ್ ದಿ ಮಿಡಲ್ ಇಯರ್ ಪ್ಲೇ ಇನ್ ದಿ ಬಾಡಿ ಅಂತ ಕೇಳಿದ್ದಾರೆ. ನಮ್ಮ ಕಿವಿಯಲ್ಲಿರುವಂತಹ ಮಿಡಲ್ ಬೋನ್ಗಳ ಕಾರ್ಯವೇನು, ರೋಲ್ ಏನು ಅಂತ ಕೇಳಿದ್ದಾರೆ. ಹೆಲ್ಪ್ ಇನ್ ಹಿಯರಿಂಗ್ ಈಸ್ ದಿ ರೈಟ್ ಆನ್ಸರ್, ಫಸ್ಟ್ ಆಪ್ಷನ್. ಪ್ರೊಟೆಕ್ಟ್ ದಿ ಇನ್ನರ್ ಇಯರ್ ರಾಂಗು, ಕಂಟ್ರೋಲ್ ಬ್ಯಾಲೆನ್ಸ್ ರಾಂಗು, ಅಲೋ ಮೂಮೆಂಟ್ ಆಫ್ ದ ನೆಕ್ ಇದು ಪಿವೋಟಲ್ ಜಾಯಿಂಟದ್ದು ಇದು ಕೆಲಸ. ಸೊ ಆಪ್ಷನ್ ಡಿನೂ ರಾಂಗ್ ಆಗ್ತದೆ. ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಓಕೆ, ಇವು ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡೋಣ. ಮತ್ತು ಮಿಡಲ್ ಇಯರ್ ಬೋನ್ಸ್ಗೆ ಏನಂತ ಕರಿತೀವಪ್ಪ ಅಂದ್ರೆ ಆಸಿಕಲ್ಸ್ ಅಂತ ಕರಿತೀವಿ ನಾವು, ಆಸಿಕಲ್ಸ್ ಅಂತ ಕರಿತೀವಿ ನಾವು. ಓಕೆ, ಎಕ್ಸ್ಪ್ಲನೇಷನ್ ಐತಿಲಿ ನೋಡ್ರಿ ಇಲ್ಲಿ. ದ ಸ್ಮಾಲ್ ಬೋನ್ಸ್ ಇನ್ ದ ಮಿಡಲ್ ಇಯರ್ ನೋನ್ ಆಸ್ ದಿ ಆಸಿಕಲ್ಸ್. ಅವು ಯಾವ್ಯಾವಪ್ಪ ಅಂತಂದ್ರೆ 3 ಅದಾವೆ, ಮೆಲಿಯಸ್, ಇಂಕಸ್ ಆ್ಯಂಡ್ ಸ್ಟೆಪೇಸ್ ಅಂತ ಹೇಳಿ. ಓಕೆ, ದೇ ಟ್ರಾನ್ಸ್ಮಿಟ್ ಸೌಂಡ್ ವೈಬ್ರೇಷನ್ಸ್ ಫ್ರಮ್ ದ ಇಯರ್ ಡ್ರಮ್ ಟು ದ ಇನ್ನರ್ ಇಯರ್. ಓಕೆ, ಅಂದರೆ ಇಯರ್ ಡ್ರಮ್ಮಿಂದ ಇನ್ನರ್ ಇಯರಿಗೆ ಏನು ಮಾಡ್ತಾವಪ್ಪ ಅಂತಂದ್ರೆ ವೈಬ್ರೇಷನ್ನ ಟ್ರಾನ್ಸ್ಮಿಟ್ ಮಾಡ್ತಾವೆ. ಓಕೆ, ದೇ ಆಂಪ್ಲಿಫೈ ದ ವೈಬ್ರೇಷನ್ಸ್ ಎನೇಬಲಿಂಗ್ ಅಸ್ ಟು ಹಿಯರ್. ಬ್ಯಾಲೆನ್ಸ್ ಈಸ್ ಮೇಂಟೈನ್ ಬೈ ದಿ ಇನ್ನರ್ ಇಯರ್ ಆ್ಯಂಡ್ ನಾಟ್ ದ ಮಿಡಲ್ ಇಯರ್. ಇನ್ನರ್ ಇಯರ್ ಕೆಲಸ ಏನು ಮಾಡೋದಪ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡ್ತದೆ. ಮಿಡಲ್ ಇಯರ್ದು ಕೆಲಸ ಏನಪ್ಪ ಅಂದರೆ ಹಿಯರಿಂಗಿಗೆ ಹೆಲ್ಪ್ ಮಾಡ್ತದೆ. ಓಕೆ, ಇವೇನು ಮಾಡ್ತಾವೆ ಏನು ಮಿಡಲ್ ಇಯರ್ದು ಬೋನ್ಸು ಯಾವ 3 ಅದಾವೆ ನೋಡ್ರಿ, ಮ್ಯಾಲಿಯಸ್, ಇಂಕಸ್ ಆ್ಯಂಡ್ ಸ್ಟ್ಯಾಪಿಸ್ ಅಂತೇಳಿ. ಇಲ್ಲಿ ಅವೇನು ಕೆಲಸ ಮಾಡ್ತಾವಪ್ಪ ಅಂತಂದ್ರೆ ವೈಬ್ರೇಷನ್ನ ಟ್ರಾನ್ಸ್ಫರ್ ಮಾಡ್ತಾವೆ. ಎಲ್ಲಿಂದ? ಇಯರ್ ಡ್ರಮ್ಮಿಂದ ಇನ್ನರ್ ಇಯರ್ಗೆ ಟ್ರಾನ್ಸ್ಫರ್ ಮಾಡ್ತಾವೆ. ಮತ್ತು ವೈಬ್ರೇಷನ್ಸನ್ನು ಆ್ಯಂಪ್ಲಿಫೈ ಮಾಡ್ತಾವೆ, ಅಂದರೆ ಇನ್ನೂ ಹೆಚ್ಚಿಗೆ ಮಾಡ್ತಾವೆ. ಸೊ ದ್ಯಾಟ್ ನಮ್ಗೆ ಕೇಳಿಸ್ಕೊಳ್ಳಲು ಸಹಾಯ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಟು ಹಿಯರ್. ನೋಡಿರಿ, ಹೆಲ್ಪಿಂಗ್ ಇನ್ ಹಿಯರಿಂಗ್ ಇಸ್ ದಿ ರೈಟ್ ಆನ್ಸರ್. 26ನೇ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಎನಿಮಲ್ಸ್ ಯೂಸಸ್ ಇಟ್ಸ್ ಬಾಡಿ ಮಸಲ್ಸ್ ಆ್ಯಂಡ್ ಸ್ಕೇಲ್ಸ್ ಟು ಮೂವ್ ಅಂತ ಕೇಳಿದ್ದಾರೆ. ಓಕೆ, ಅರ್ಥ್ವರ್ಮ್ದಾಗ ಬಾಡಿ ಮಸಲ್ಸ್ ಆ್ಯಂಡ್ ಬ್ರಿಸ್ಟಲ್ಸ್ ಯೂಸ್ ಮಾಡ್ತಾವೆ, ಸೆಟ್ಟೆ ಅಂತ ಕರಿತೀವಿ, ಇದು ರಾಂಗು. ಫಿಶ್ ಒಳಗೆ ಫಿನ್ಸ್ ಯೂಸ್ ಮಾಡ್ತದೆ, ಇದು ರಾಂಗು. ಸ್ನೇಲ್ಸ್ ಒಳಗೆ ಮಸ್ಕ್ಯುಲರ್ ಫೂಟ್ ಯೂಸ್ ಮಾಡ್ತದೆ, ರಾಂಗು. ಸೊ ದ ರೈಟ್ ಆನ್ಸರ್ ಈಸ್ ಸ್ನೇಕ್. ಅದರ ಸ್ಕೇಲ್ಸ್ ಇರ್ತಾವೆ ನೋಡ್ರಿ, ಮತ್ತು ಮಸಲ್ಸ್ ಉಪಯೋಗ ಮಾಡಿಕೊಂಡು ಅವು ಸ್ಲಿದರ್ ಮಾಡ್ತಾವೆ, ಅಂದ್ರೆ ಹರಿದಾಡ್ತಾವೆ ಭೂಮಿ ಮೇಲೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸ್ನೇಕ್. 27ನೇ ಪ್ರಶ್ನೆ ಹೋಗೋಣ. ವಿಚ್ ಟೈಪ್ ಆಫ್ ಬೋನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ದಿ ಬ್ಲಡ್ ಸೆಲ್ಸ್? ಓಕೆ, ಬ್ಲಡ್ ಸೆಲ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾವೆ? ಬೋನ್ ಮ್ಯಾರೋ ಒಳಗೆ ಆಗ್ತಾವೆ, ಕರೆಕ್ಟ್. ಬೋನ್ ಮ್ಯಾರೋ ಎಲ್ಲಿ ಇರ್ತೈತಿ? ಫೀಮರ್ ಮತ್ತು ಪೆಲ್ವಿಸ್ ಒಳಗೆ ಇರ್ತೈತಿ, ಅದು ಕರೆಕ್ಟ್. ಇಲ್ಲಿ ಯಾವ ಟೈಪ್ ಆಫ್ ಬೋನ್ ಅಂತ ಕೇಳಿದ್ದಾರೆ. ಕಾಂಪ್ಯಾಕ್ಟ್ ಬೋನು ಅಲ್ಲ, ಕಾರ್ಟಿಲೇಜ್ ಇದು ಅಲ್ಲ, ಕುಷನಿಂಗ್ ಇಫೆಕ್ಟ್ ಪ್ರೊವೈಡ್ ಮಾಡ್ತದೆ. ಲಿಗಮೆಂಟ್ ಕನೆಕ್ಟ್ ಬೋನ್ ಟು ಬೋನ್, ರಾಂಗ್. ಸೊ ದ ರೈಟ್ ಆನ್ಸರ್ ಈಸ್ ಸ್ಪಾಂಜಿ ಬೋನ್. ಓಕೆ, ಇಲ್ಲಿ ಎಕ್ಸ್ಪ್ಲನೇಷನ್ ಐತೆ ನೋಡ್ರಿ. ಸ್ಪಾಂಜಿ ಬೋನ್ ಫೌಂಡ್ ಇನ್ಸೈಡ್ ಲಾಂಗ್ ಬೋನ್ಸ್ ಲೈಕ್ ದಿ ಫೀಮರ್, ಅಂದರೆ ತೈ ಬೋನು, ತೊಡೆಯ ಬೋನು, ಕಂಟೈನ್ಸ್ ಬೋನ್ ಮ್ಯಾರೋ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡ್ಯೂಸಿಂಗ್ ರೆಡ್ ಆ್ಯಂಡ್ ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್. ಕಾಂಪ್ಯಾಕ್ಟ್ ಬೋನ್ಸ್ ಪ್ರೊವೈಡ್ ಸ್ಟ್ರಕ್ಚರಲ್ ಸ್ಟ್ರೆಂತ್. ಓಕೆ, ಇಲ್ಲಿ ಸ್ಪಾಂಜಿ ಬೋನದ್ದು ಕೆಲಸ ಏನಪ್ಪ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಥವಾ ಬ್ಲಡ್ ಸೆಲ್ಸನ್ನು ಪ್ರೊಡ್ಯೂಸ್ ಮಾಡೋದು. ಮತ್ತು ಕಾಂಪ್ಯಾಕ್ಟ್ ಬೋನದ್ದು ಏನಪ್ಪ ಕೆಲಸ ಅಂದ್ರೆ ಅವು ಸ್ಟ್ರಕ್ಚರಲ್ ಸ್ಟ್ರೆಂತನ್ನು ಕೊಡ್ತಾವೆ. ಓಕೆ, 28ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಎನಿಮಲ್ಸ್ ಹ್ಯಾಸ್ ಆ್ಯನ್ ಎಕ್ಸೋಸ್ಕೆಲ್ಟನ್ ಅಂತ ಹೇಳಿದಾನೆ. ಅಂದರೆ ಸ್ಕೆಲ್ಟನ್ನು ನಮ್ಮ ಬಾಡಿಯಿಂದ ಹೊರಗಡೆ ಇದ್ದರೆ, ಅಂದರೆ ಎಕ್ಸ್ಟರ್ನಲ್ ಇದ್ದರೆ ಅದು ಎಕ್ಸೋಸ್ಕೆಲ್ಟನ್, ಇಂಟರ್ನಲ್ ಇದ್ದರೆ ಎಂಡೋಸ್ಕೆಲ್ಟನ್. ಓಕೆ, ಇಲ್ಲಿ ಈ ಎಕ್ಸೋಸ್ಕೆಲ್ಟನ್ ಎಲ್ಲಿರ್ತದಪ್ಪ ಅಂತಂದ್ರೆ ಇನ್ಸೆಕ್ಟ್ಸ್ ಒಳಗೆ ಇರ್ತದೆ. ಸೊ ಈ ಕೊಟ್ಟಿರುವಂಥ ಆಪ್ಷನಲ್ಲಿ ಇನ್ಸೆಕ್ಟ್ ಯಾವ್ದು ನಾವು ಕಂಡುಹಿಡಬೇಕು. ಫಿಶ್ ಅಲ್ಲ, ಇದರಲ್ಲಿ ಎಂಡೋಸ್ಕೆಲ್ಟನ್ ಇರ್ತದೆ. ಕಾಕ್ರೋಚ್ ಇಸ್ ಇನ್ಸೆಕ್ಟ್, ಸೊ ಇಟ್ ಈಸ್ ದಿ ರೈಟ್ ಆನ್ಸರ್. ಸ್ನೇಕ್ ಒಳಗೂ ಸಹ ಎಂಡೋಸ್ಕೆಲ್ಟನ್ ಇರ್ತದೆ, ಫ್ರಾಗ್ ಒಳಗೂ ಸಹ ಎಂಡೋಸ್ಕೆಲ್ಟನ್ ಇರ್ತದೆ. ಓಕೆ, ಕಾಕ್ರೋಚ್ ಇಸ್ ದಿ ರೈಟ್ ಆನ್ಸರ್, ಜಿರಳೆ. ಇಲ್ಲಿ ಎಕ್ಸೋಸ್ಕೆಲ್ಟನ್ ಇರ್ತದೆ. ಆಮೇಲೆ ಇದರ ಎಕ್ಸೋಸ್ಕೆಲ್ಟನ್ ಎದರಿಂದ ಮಾಡಲ್ಪಟ್ಟಿರ್ತದಪ್ಪ ಅಂತಂದ್ರೆ ಕೈಟಿನಿಂದ ಮಾಡಲ್ಪಟ್ಟಿರ್ತದೆ. ಓಕೆ, ಹಾಂ, ಎಕ್ಸ್ಪ್ಲನೇಷನ್ ಐತೆ ನೋಡ್ರಿ ಇಲ್ಲಿ.
Cockroaches have an exoskeleton made of made of a tough substance called chitin. Okay, it provides protection and support to their body. Animals like fish, snakes, and frogs have an internal skeleton called as endoskeleton. Okay, so the right answer is cockroach. Cockroach ನಲ್ಲಿ ಎಕ್ಸೋಸ್ಕೆಲ್ಟನ್ ಇರ್ತದೆ. 30ನೇ ಪ್ರಶ್ನೆ ಹೋಗೋಣ. 29ನೇ ಪ್ರಶ್ನೆ ಹೋಗೋಣ. Which part of the human skeleton is responsible for protecting the heart and lungs ಅಂತ ಕೇಳಿದಾರೆ. ಸ್ಕಲ್ ತಲೆಯನ್ನು ಅಥವಾ ಬ್ರೈನನ್ನು ಪ್ರೊಟೆಕ್ಟ್ ಮಾಡ್ತದೆ. ರಿಬ್ಕೇಜ್ ಇಸ್ ದಿ ರೈಟ್ ಆನ್ಸರ್. ಪೆಲ್ವಿಕ್ ಗಾರ್ಡಲ್ ಇದು ಪೆಲ್ವಿಕ್ ಗಾರ್ಡಲ್ ಏನಿರ್ತದಪ್ಪ ಅಂತಂದ್ರೆ ನಮ್ಮ ಹಿಪ್ ಜಾಯಿಂಟ್ ಮತ್ತು ಸೊಂಟದ ಜಾಯಿಂಟ್ ಹಿಪ್ ಆ್ಯಂಡ್ ತೊಡೆ ಜಾಯಿಂಟ್ ಇರೋದು ಅಲ್ಲಿರ್ತದೆ. ಸೊ ಇದು ರಾಂಗು. vertebral column protects the spinal cord, wrong. So the right answer is rib cage. ಪಕ್ಕೆಲುಬು ಪಂಜರ. ಮುಂದಿನ ಪ್ರಶ್ನೆ ಹೋಗೋಣ. ಆಮೇಲೆ ಈ ರಿಬ್ ಕೇಜಲ್ಲಿ ಎಷ್ಟು ರಿಬ್ಸ್ ಇರ್ತಾವೆ ಅಂತೇಳಿ ಕ್ವಶನ್ಸ್ ಕೇಳ್ಬೋದು. ಸೊ ಟೋಟಲ್ ಇಲ್ಲಿ 12 ರಿಬ್ಸ್ ಇರ್ತಾವೆ. ಓಕೆ, 12 ರಿಬ್ಸ್ ಇರ್ತಾವೆ. ಆಮೇಲೆ ವರ್ಟಿಬಲ್ ಕಾಲಮ್ನಲ್ಲಿ ಎಷ್ಟು ವರ್ಟಿಬ್ರೆ ಇರ್ತಾವೆ ಅಂತ ಕೇಳ್ಬೋದು. 33 ಇರ್ತಾವೆ ವರ್ಟಿಬ್ರೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಇದು ರಿಬ್ ಕೇಜಲ್ಲಿ 12 ರಿಬ್ಸು, ವರ್ಟಿಬಲ್ ಕಾಲಮ್ನಲ್ಲಿ 33 ವರ್ಟಿಬ್ರೆ. ವಿಚ್ ಟೈಪ್ ಆಫ್ ಜಾಯಿಂಟ್ ಈಸ್ ಫೌಂಡ್ ಇನ್ ದಿ ಶೋಲ್ಡರ್? ಓಕೆ, ಶೋಲ್ಡರಲ್ಲಿ ಯಾವ ಟೈಪ್ ಜಾಯಿಂಟ್ ಐತೆ ಅಂತ ಇದ್ದಾರೆ. ಶೋಲ್ಡರಲ್ಲಿ ಏನೈತಪ್ಪ ಅಂತಂದ್ರೆ ಮಲ್ಟಿಪಲ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್. ಗ್ಲೈಡಿಂಗ್ ಜಾಯಿಂಟು ರಿಸ್ಟಲ್ಲಿ ಇರ್ತದೆ. ಹ್ಯಾಂಡ್ಸ್ ಜಾಯಿಂಟು ನಮ್ಮ ಮೊಣಕೈ ಮತ್ತು ಮೊಣಕಾಳುಗಳಲ್ಲಿ ಇರ್ತದೆ. ಪಿವಟ್ ಜಾಯಿಂಟು ನಮ್ಮ ತಲೆ ಬುರುಡೆಯಲ್ಲಿ ಇರ್ತದೆ. ಅಂದ್ರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವರ್ಟಿಬ್ರೆ ಏನಿರ್ತಾವೆ ನೋಡ್ರಿ, ಸರ್ವೈಕಲ್ ವರ್ಟಿಬ್ರೆ, ಅಟ್ಲಾಸ್ ಆ್ಯಂಡ್ ಆಕ್ಸಿಸ್ ಅಲ್ಲಿ ಪಿವಟಲ್ ಜಾಯಿಂಟ್ ಇರ್ತದೆ. ಸೊ ದ ರೈಟ್ ಆನ್ಸರ್ ಈಸ್ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್, ಗೋಲ ಮತ್ತು ಕುಳಿ ಜೋಡಣೆ. 31ನೇ ಪ್ರಶ್ನೆ ಹೋಗೋಣ. ವಿಚ್ ಬಾಡಿ ಪಾರ್ಟ್ ಹೆಲ್ಪ್ಸ್ ಅ ಫಿಶ್ ಟು ಮೇಂಟೈನ್ ಬ್ಯಾಲೆನ್ಸ್ ಆ್ಯಂಡ್ ಚೇಂಜ್ ಡೈರೆಕ್ಷನ್ ವೈಲ್ ಸ್ವಿಮ್ಮಿಂಗ್? ಓಕೆ, ಡೈರೆಕ್ಷನ್ ಚೇಂಜ್ ಮಾಡಲಿಕ್ಕೆ ಮತ್ತು ಈಜಲಿಕ್ಕೆ ಯಾವ ಬಾಡಿ ಪಾರ್ಟ್ ಫಿಶ್ಗೆ ಹೆಲ್ಪ್ ಮಾಡ್ತದೆ ಅಂತ ಕೇಳಿದಾರೆ. ಸ್ಕೇಲ್ಸ್ ಏನು ಮಾಡ್ತಾವಪ್ಪ ಅಂತಂದ್ರೆ ಬಾಡಿಯನ್ನು ಪ್ರೊಟೆಕ್ಟ್ ಮಾಡ್ತಾವೆ, ಫಾರ್ ಪ್ರೊಟೆಕ್ಷನ್ಗೆ ಇರ್ತದೆ ಅದು. ಗಿಲ್ಸ್ ಏನಪ್ಪ ಅಂತಂದ್ರೆ ಫಾರ್ ಅಬ್ಸಾರ್ವಿಂಗ್ ದಿ ಡಿಸಾಲ್ವ್ಡ್ ಆಕ್ಸಿಜನ್, ಅಂದ್ರೆ ನೀರಿನಲ್ಲಿ ಮಿಕ್ಸ್ ಆದಂಥ ಅಥವಾ ಡಿಸಾಲ್ವ್ ಆದಂಥ ಆಮ್ಲಜನಕವನ್ನು ಅಬ್ಸಾರ್ವ್ ಮಾಡ್ಕೊಳ್ಳೋಕೆ ಗಿಲ್ಸ್ ಹೆಲ್ಪ್ ಮಾಡ್ತದೆ. ಟೇಲ್ ಏನು ಮಾಡ್ತದೆ ಅಂದ್ರೆ ಪ್ರೊಪಲ್ಷನ್ಗೆ ಮುಂದೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಲ್ಲಿ ಡೈರೆಕ್ಷನ್ ಚೇಂಜ್ ಮಾಡೋಕೆ ಮತ್ತು ಬ್ಯಾಲೆನ್ಸ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡ್ತದಪ್ಪ ಅಂದ್ರೆ ಫಿನ್ಸ್ ಹೆಲ್ಪ್ ಮಾಡ್ತಾವೆ. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಫಿನ್ಸ್. 32ನೇ ಪ್ರಶ್ನೆ ಹೋಗೋಣ. ವಾಟ್ ಈಸ್ ದಿ ಪ್ರೈಮರಿ ರೋಲ್ ಆಫ್ ಲಿಗಾಮೆಂಟ್ಸ್ ಇನ್ ದಿ ಹ್ಯೂಮನ್ ಬಾಡಿ? ಓಕೆ, ಲಿಗಾಮೆಂಟ್ಸ್ ಏನಪ್ಪ ಅಂದ್ರೆ ಕನೆಕ್ಟ್ ಬೋನ್ ಟು ಬೋನ್ಸ್ ಇಸ್ ದಿ ರೈಟ್ ಆನ್ಸರ್. ಓಕೆ, ಆಪ್ಷನ್ ಏನು ನೋಡಿದ್ರೆ ಕನೆಕ್ಟ್ ಬೋನ್ಸ್ ಟು ಮಸಲ್ಸ್ ಇದು ಟೆಂಡನ್ ಕೆಲಸ. ಹೌದಾ, ಕನೆಕ್ಟ್ ಬೋನ್ಸ್ ಟು ಬೋನ್ಸ್ ಇದು ಲಿಗಮೆಂಟ್ಸ್ ಕೆಲಸ. ಪ್ರೊಟೆಕ್ಟ್ ಇಂಟರ್ನಲ್ ಆರ್ಗನ್ಸ್ ಇದು ಈ ಲಿಗಮೆಂಟ್ಸ್ ಮಾಡೋದಿಲ್ಲ. ಪ್ರೊಡ್ಯೂಸ್ ರೆಡ್ ಬ್ಲಡ್ ಸೆಲ್ಸ್ ಇದು ಬೋನ್ ಮ್ಯಾರೋದು ಕೆಲಸ ಇದು. ಓಕೆ, ಸೊ ಹಿಯರ್ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕನೆಕ್ಟ್ ಬೋನ್ಸ್ ಟು ಬೋನ್ಸ್. 33ನೇ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಸಮ್ಸ್ ಹ್ಯಾಸ್ ಹೈಡ್ರೋಸ್ಟ್ಯಾಟಿಕ್ ಸ್ಕೆಲೆಟನ್? ಓಕೆ, ಹೈಡ್ರೋಸ್ಟ್ಯಾಟಿಕ್ ಸ್ಕೆಲೆಟನ್ ಯಾವುದರಲ್ಲಿದೆ ಅಂತ ಕೇಳಿದ್ದಾರೆ. ಫಿಶಲ್ಲಿ ಎಂಡೋಸ್ಕೆಲೆಟನ್ ಐತಿ, ರಾಂಗ್. ಫ್ರಾಗಲ್ಲಿ ಸಹ ಎಂಡೋಸ್ಕೆಲೆಟನ್ ಐತಿ. ಕಾಕ್ರೋಚಲ್ಲಿ ಎಕ್ಸೋಸ್ಕೆಲೆಟನ್ ಐತಿ. ಸೊ ದ ರೈಟ್ ಆನ್ಸರ್ ಇಸ್ ಅರ್ಥ್ವಾಮ್. ಅರ್ಥ್ವಾಮ್ದು ರೈಟ್ ಆನ್ಸರ್. ಇಲ್ಲಿ ನೋಡಿ ಎಕ್ಸ್ಪ್ಲನೇಷನ್ ಸಹ ಇದೆ. Earthworms have a hydrostatic skeleton, which means their body is supported by the pressure of fluid inside their body cavity. ಅಂದರೆ ಅದರ ಬಾಡಿ ಕ್ಯಾವಿಟಿಯಲ್ಲಿರುವಂಥ ಫ್ಲೂಯಿಡ್ ಏನಿರ್ತದೆ ನೋಡ್ರಿ, ಅದರ ಪ್ರೆಷರಿಂದ ಅದು ಮೂವ್ ಆಗ್ತದೆ. ಓಕೆ, ಅಂದರೆ ವಿಚ್ ಮೀನ್ಸ್ ದೇರ್ ಬಾಡಿ ಈಸ್ ಸಪೋರ್ಟೆಡ್ ಬೈ ದಿ ಪ್ರೆಷರ್ ಆಫ್ ದ ಫ್ಲೂಯಿಡ್ ಇನ್ಸೈಡ್ ದೇರ್ ಕ್ಯಾವಿಟಿ. ದಿಸ್ ಅಲೋಸ್ ದೆಮ್ ಟು ಮೂವ್ ಬೈ ಕಾಂಟ್ರಾಕ್ಟಿಂಗ್ ಆ್ಯಂಡ್ ರಿಲ್ಯಾಕ್ಸಿಂಗ್ ದೇರ್ ಮಸಲ್ಸ್. ಸಿರೀಸ್ ಆಫ್ ಕಾಂಟ್ರಾಕ್ಷನ್ ಆ್ಯಂಡ್ ರಿಲ್ಯಾಕ್ಸೇಷನ್ ಆಫ್ ಮಸಲ್ಸ್ ಇಂದ ಅವು ಏನಾಗ್ತದೆ ಅರ್ಥಮ್
ಮೂವ್ ಆಗ್ತದೆ. ಓಕೆ, ಆಮೇಲೆ ಅರ್ಥವಾಮ ಅದು ಗ್ರೌಂಡ್ಗೆ ಅದರ ಭೂಮಿಗೆ ಗ್ರಿಪ್ ಹಿಡ್ಕೊಳ್ಳೋಕೆ ಎದನ್ನ ಯೂಸ್ ಮಾಡ್ತದಪ್ಪ ಅಂತಂದ್ರೆ ಬ್ರಿಸ್ಟಲ್ಸನ್ನು ಯೂಸ್ ಮಾಡ್ತದೆ. ಬ್ರಿಸ್ಟಲ್ಸ್. ಓಕೆ, ಈ ಬ್ರಿಸ್ಟಲ್ಗೆ ಸೆಟೆ ಅಂತಲೂ ಸಹ ಕರಿತೇವೆ. ಓಕೆ, ಫಾರ್ ಎಕ್ಸಾಂಪಲ್ ಇದೊಂದು ಅರ್ಥವಾಮ ಆಗಿದ್ದರೆ ಅದಕ್ಕೆ ಎಲ್ಲಿರ್ತಾವಪ್ಪ ಬ್ರಿಸ್ಟಲ್ಸ್ ಅಂತಂದ್ರೆ ಈ ಥರ ಇರ್ತಾವೆ ನೋಡ್ರಿ ಕೆಳಗಡೆ. ಓಕೆ, ಇದು ಗ್ರಿಪ್ ಮಾಡಲಿಕ್ಕೆ ಗ್ರಿಪ್ ಹಿಡ್ಕೊಳ್ಳೋಕೆ ಸಹಾಯ ಮಾಡ್ತದೆ. ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ರೈಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಹೈಡ್ರೋಸ್ಟಾಟಿಕ್ ಸ್ಕೆಲ್ಟನ್ ಎಲ್ಲಿ ಇರ್ತದಪ್ಪ ಅಂದ್ರೆ ಅರ್ಥವಾಮದಾಗ ಇರ್ತದೆ. 34ನೇ ಪ್ರಶ್ನೆ ಹೋಗೋಣ. ವಿಚ್ ಬೋನ್ ಈಸ್ ನೋನ್ ಆಸ್ ದಿ ಕಾಲರ್ ಬೋನ್? ಓಕೆ, ಕಾಲರ್ ಬೋನ್ ಯಾವುದಂತ ಕೇಳಿದಾರೆ. ಸೊ ಫೀಮರ್ ಇಸ್ ಅ ಥೈ ಬೋನ್. ಆಪ್ಷನ್ ಎ ರಾಂಗ್. ಸ್ಕ್ಯಾಪುಲಾ ಅಂದರೆ ಶೋಲ್ಡರ್ ಬ್ಲೇಡ್. ಹ್ಯೂಮರಸ್ ಅಂದರೆ ಅಪ್ಪರ್ ಆರ್ಮ್ ಬೋನು. ಸೊ ದ ರೈಟ್ ಆನ್ಸರ್ ಇಸ್ ಕ್ಲಾವಿಕಲ್. ಕ್ಲಾವಿಕಲ್ ಏನಂತ ಕರಿತೀವಪ್ಪ ಅಂದ್ರೆ ಕಾಲರ್ ಬೋನ್ ಅಂತ ಕರಿತೀವಿ ನಾವು. ಎಕ್ಸ್ಪ್ಲನೇಷನ್ಸ್ ಆಯ್ತು ನೋಡ್ರಿ. ದ ಕ್ಲಾವಿಕಲ್ commonly called collarbone is a long curved bone that connects the shoulder blade ಅಂದರೆ ಸ್ಕ್ಯಾಪುಲಾ. ಶೋಲ್ಡರ್ ಬ್ಲೇಡ್ ಅಂದರೆ ಇನ್ನೊಂದು ನೇಮಕ್ಕೆ ಸಹ ಕೇಳ್ಬೋದು, ಅದಕ್ಕೆ ಶೋಲ್ಡರ್ ಬ್ಲೇಡ್ಗೆ ಸ್ಕ್ಯಾಪುಲಾ ಅಂತ ಕರಿತೇವೆ. ಓಕೆ, ನೋಡ್ರಿ. ದ ಕ್ಲಾವಿಕಲ್ ಕಾಮನ್ಲಿ ಕಾಲ್ಡ್ ದಿ collarbone is a long curved bone that connects the shoulder blade to sternum. ಸ್ಟರ್ನಮ್ ಒಂದು ರಿಬ್ಕೇಜ್ನ ಭಾಗ ಇದೆ. It provides structural support and stability to the shoulder region. ಓಕೆ, ಕ್ಲಾವಿಕಲ್ ಕಾಲರ್ ಬೋನ್ ಅಂತಂದ್ರೆ ನಾವೀಗ ನಮ್ಮ ಕುತ್ತಿಗೆ ಕೆಳಗಡೆ ಒಂದು ಎರಡು ಅಡ್ಡ ಹೋದಂಥ ಇರ್ತಾವೆ ನೋಡ್ರಿ ಬೋನ್ಸು, ಅವಕ್ಕೆ ನಾವೇನು ಕರಿತೀವಪ್ಪ ಅಂತಂದ್ರೆ ಕಾಲರ್ ಬೋನ್ ಅಂತ ಕರಿತೇವೆ. ಓಕೆ, ಇವೊಬ್ಬ ಮನುಷ್ಯ ಇದ್ದರೆ ಇಲ್ಲಿರ್ತದೆ ನೋಡ್ರಿ ಕಾಲರ್ ಬೋನ್, ಈ ಕುತ್ತಿಗೆಯಲ್ಲಿ ಈ ಥರ ಇರ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಸೊ ಕಾಲರ್ ಬೋನ್ಗೆ ನಾವು ಕ್ಲಾವಿಕಲ್ ಅಂತ ಕರಿತೇವೆ. 35ನೇ ಪ್ರಶ್ನೆ. ವಾಟ್ ಅಲೌಸ್ ಸ್ನೇಲ್ ಟು ಮೂವ್ ಅಂತ ಕೇಳಿದ್ದಾರೆ. ಸ್ನೇಲ್ ಅಂತಂದರೆ ಅದು ಬಸವನ ಹುಳು. ಬಸವನ ಹುಳುಗೆ ಫೀಟಿಂದ ಅಲ್ಲ, ಸ್ಕೇಲ್ಸ್ ಇದು ಹಾವಿನಲ್ಲಿ ಸ್ನೇಕ್ಸಲ್ಲಿ ಇರ್ತದೆ ಸ್ಕೇಲ್ಸ್. ಟೈನಿ ಬ್ರಿಸ್ಟಲ್ಸ್ ಅಥವಾ ಸೆಟೆ ಅನ್ನೋದು ಅರ್ಥವಾಮ್ನಲ್ಲಿ ಇರ್ತದೆ. ಓಕೆ, ಸೊ ಹಿಯರ್ ರೈಟ್ ಆನ್ಸರ್ ಈಸ್ ಮಸ್ಕ್ಯುಲರ್ ಫುಟ್. ಓಕೆ, ಮಸ್ಕ್ಯುಲರ್ ಫುಟ್ ಯೂಸ್ ಮಾಡಿಕೊಂಡು ಸ್ನೇಲ್ ಮೂವ್ ಆಗ್ತದೆ. ಒಂಥರ ಮಸ್ಕ್ಯುಲರ್ ಫುಟ್ ನಿಮ್ಗೆ ಹಿಂದಿನ ಎಕ್ಸ್ಪ್ಲನೇಷನ್ ವಿಡಿಯೋದಲ್ಲಿ ಅಂದರೆ ಥಿಯರಿ ವಿಡಿಯೋದಲ್ಲಿ ನಾನು ಇಮೇಜ್ ತೋರಿಸಿದ್ದೆ. ಒಂಟ ಹಿಂಗೆ ವೇವಿ ಮೂಮೆಂಟ್ ಮಾಡ್ಕೊತ ಅದರ ಮಸ್ಕ್ಯುಲರ್ ಫುಟ್ಟಿಂದ ಅದೇನಾಗ್ತದಪ್ಪ ಅಂತಂದ್ರೆ ಸ್ನೇಲು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೂವ್ ಆಗ್ತದೆ. ಓಕೆ, ಆಮೇಲೆ ಅದು ಮ್ಯೂಕಸನ್ನು ಸಹ ಏನು ಸೆಕ್ರೆಟ್ ಮಾಡ್ತದೆ. ಮ್ಯೂಕಸ್ ಯಾಕಪ್ಪ ಅಂತಂದ್ರೆ ಫ್ರಿಕ್ಷನನ್ನು ಕಡಿಮೆ ಮಾಡಲಿಕ್ಕೆ. ಹೌದಾ, ಘರ್ಷಣೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡ್ತದಪ್ಪ ಅಂತಂದ್ರೆ ಅದು ಸ್ನೇಲು ಮ್ಯೂಕಸನ್ನು ಸಹ ಪ್ರೊಡ್ಯೂಸ್ ಮಾಡ್ತದೆ. 36ನೇ ಪ್ರಶ್ನೆ ಹೋಗೋಣ. ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಸ್ಕೆಲ್ಟನ್ ಪ್ರೊಟೆಕ್ಟ್ಸ್ ದಿ ಸ್ಪೈನಲ್ ಕಾರ್ಡ್? ಈಸಿ. ಇದಕ್ಕೆ ನೀವು ಆನ್ಸರ್ ನೀವೇ ಕೊಡಿ. ಓಕೆ, ಈಸಿ ಇದು ಆಲ್ರೆಡಿ ಭಾಳ ಸಲ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದರ ಆನ್ಸರ್ನ ನೀವು ಕಮೆಂಟ್ ಮಾಡಿರಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 37ನೇ ಕ್ವಶನ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಕ್ವಶನ್. ಓಕೆ, ವಿಚ್ ಮೂಮೆಂಟ್ ಈಸ್ ಮೇಡ್ ಪಾಸಿಬಲ್ ಬೈ ದಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್? ಓಕೆ, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಎಲ್ಲಿರ್ತದಪ್ಪ ಅಂತಂದ್ರೆ ನಮ್ಮ ಭುಜಗಳಲ್ಲಿರ್ತದೆ, ಮತ್ತು ನಮ್ಮ ಸೊಂಟ ಮತ್ತು ತೊಡೆಯ ಏನು ಜಾಯಿಂಟ್ ಇರ್ತಲ್ಲ ಅಲ್ಲಿರ್ತದೆ. ಓಕೆ, ಸೊ ಇದೂ ಸಹ ಭಾಳ ಸಲ ಇದ್ದೀನಿ. ಇದಕ್ಕೆ ನೀವು ಕಮೆಂಟ್ ಮಾಡಿರಿ ಆನ್ಸರ್. ಓಕೆ, ಇಷ್ಟೇ ಲಾಸ್ಟ್ ಕ್ವಶನ್ ಸಹ ಮುಗಿದವು. ಸೊ ಇಲ್ಲಿವರೆಗೂ ನನ್ನ ಒಂದು ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗಿದ್ದರೆ, ಓಕೆ, ಅರ್ಥ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.